ಶಾರದಾ ಶಾರದಾಂ ಭೋಜವದನಾವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಕಟಕ ರಾಶಿಯವರೆಲ್ಲ ಹೇಗಿದ್ದೀರಿ? ಎಲ್ಲ ಹುಷಾರಾಗಿದ್ದೀರಾ? ನಾವೀಗ ಈ 2026ನೇ ಸಾಲಿನ ಜನವರಿ ತಿಂಗಳ ಕಟಕ ರಾಶಿಯವರ ಮಾಸ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಾವು ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳ್ಕೊಳ್ಬೇಕಲ್ಲ. ಈ ತಿಂಗಳಲ್ಲಿ ನೋಡಿ, ಈ ತಿಂಗಳ 12ನೇ ತಾರೀಕಿನಂದು ಶುಕ್ರಗ್ರಹ ಮಕರ ರಾಶಿಗೆ, 14ನೇ ತಾರೀಕಿನಂದು ರವಿಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಕಟಕ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ಏನೇನು ಫಲಪ್ರಾಪ್ತಿಯಾಗುತ್ತೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ನೀವು ಈ ತಿಂಗಳಲ್ಲಿ ಸ್ವಲ್ಪ ರಹಸ್ಯ ಶತ್ರುಗಳ ಬಗ್ಗೆ ಎಚ್ಚರವಾಗಿರಬೇಕಾಗತ್ತೆ. ರಹಸ್ಯ ಶತ್ರುಗಳು ಅಂಥೇಳಿ ಆದರೆ ಹಿತಶತ್ರುಗಳು ನಿಮ್ಮ ಜೊತೆನೇ ಇರ್ತಾರೆ. ನೀವು ಉದ್ಯೋಗ ಮಾಡುವಂತಹ ಸ್ಥಳ ಇತ್ಯಾದಿಗಳಲ್ಲೆಲ್ಲ ಎದುರುಗಡೆಯಿಂದ ನಿಮಗೆ ಶತ್ರುಗಳು ಅಂಥೇಳಿ ಅನಿಸೋದಿಲ್ಲ. ನಿಮ್ಮ ಜೊತೆ ತುಂಬ ಸ್ನೇಹಪೂರ್ವಕವಾಗೇ ವರ್ತನೆ ಮಾಡ್ತಾ ಇರ್ತಾರೆ. ಆದರೆ ಹಿಂದ್ಗಡೆಯಿಂದ ನಿಮಗೆ ಸಮಸ್ಯೆ ಉಂಟು ಮಾಡ್ತಿರ್ತಾರೆ. ಅಂಥವ್ರ ಬಗ್ಗೆ ಸ್ವಲ್ಪ ನೀವು ಜೋಪಾನವಾಗಿ ಇರಬೇಕಾಗತ್ತೆ. ಏನೋ ಒಂದಷ್ಟು ನಿಮ್ಮ ಬಗ್ಗೆ ಪಿತೂರಿಗಳನ್ನು ಮಾಡುವಂಥದ್ದು ಇಂಥದ್ದನ್ನೆಲ್ಲ ಮಾಡ್ತಾರೆ. ನಿಮಗೊಂದು ಅಂದಾಜಿರುತ್ತಲ್ಲ, ಸ್ವಲ್ಪ ಇವನು ಹಿತಶತ್ರು, ನನ್ನ ಎದುರುಗಡೆ ಮಾತ್ರ ತುಂಬ ಚೆನ್ನಾಗಿ ವರ್ತನೆ ಮಾಡ್ತಾನೆ, ಹಿಂದ್ಗಡೆಯಿಂದ ಯಾವಾಗಲೂ ನನ್ನ ಬಗ್ಗೆ ಬೈತಾ ಇರ್ತಾನೆ. ಆ ರೀತಿ ಗೊತ್ತಿರುತ್ತಲ್ಲ, ಒಂದಷ್ಟು ವ್ಯಕ್ತಿಗಳಿರ್ತಾರಲ್ಲ, ಅವ್ರ ಬಗ್ಗೆ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಈ ತಿಂಗಳು ಕೌಶಲ್ಯ ಅಭಿವೃದ್ಧಿಗೆ ಸೂಕ್ತವಾದಂತಹ ಸಮಯ. ನೀವೇನೋ ಒಂದಷ್ಟು ಉದ್ಯೋಗ ಮಾಡ್ತಿರ್ತೀರಲ್ಲ, ಆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಹೊಸ ಕೋರ್ಸ್ಗಳನ್ನು ಕಲಿಯುವಂಥದ್ದಿರಬಹುದು, ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವುದಕ್ಕೆ ಇದು ಅತ್ಯಂತ ಉತ್ತಮವಾದ ಸಮಯ. ಇನ್ನು ಈ ತಿಂಗಳಲ್ಲಿ ನೀವು ಯಾವುದೇ ಹೂಡಿಕೆಯನ್ನು ಮಾಡುವಂಥದ್ದು ಬೇಡ. ಮುಖ್ಯವಾಗಿ ಷೇರು ಮಾರುಕಟ್ಟೆಯಲ್ಲಿ ಹಣದ ಹೂಡಿಕೆಯನ್ನು ಮಾಡುವುದಕ್ಕೆ ಹೋಗುವುದು ಬೇಡ. ಏನಾಗಿದೆ, ಗುರುಗ್ರಹ ದ್ವಾದಶ ಭಾವ ವ್ಯಯ ಸ್ಥಾನದಲ್ಲಿ ಸ್ಥಿತವಾಗಿದೆಯಲ್ಲ, ದುಡ್ಡು ಹಾಕಿದರೆ ವಾಪಸ್ ಬರುವಂಥದ್ದು ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಹಾಗಾಗಿ ಮುಖ್ಯವಾಗಿ ಈ ತಿಂಗಳಲ್ಲಿ ಹಣದ ಹೂಡಿಕೆಯನ್ನು ಮಾಡುವುದಕ್ಕೆ ಹೋಗುವುದು ಬೇಡ. ಆದರೆ ಸಾಲಗಳು ಮರಳಿ ಬರುವುದಕ್ಕೆ ಅವಕಾಶ ಇದೆ. ನೋಡಿ, ನೀವು ಯಾರಿಗಾದರೂ ಸಾಲ ಕೊಟ್ಟಿದ್ರೆ ಎಷ್ಟು ಕೇಳಿದರೂ ಕೂಡ ಹಿಂತಿರುಗಿ ಬರದೇ ಇರುವಂತಹ ಆ ರೀತಿಯಾದಂತಹ ಸಮಸ್ಯೆ ಇದ್ದರೆ ಅದೆಲ್ಲ ಸರಿಯಾಗುತ್ತೆ. ಸಾಲಗಳು, ನೀವು ಕೊಟ್ಟಿರುವಂತಹ ಸಾಲಗಳೆಲ್ಲ ಮರಳಿ ನಿಮಗೆ ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ. ಒಂದಷ್ಟು ಈ ತಿಂಗಳಲ್ಲಿ ಆಸ್ಪತ್ರೆಗೆ ಅಲೆದಾಟ ಉಂಟಾಗುತ್ತೆ. ಆಸ್ಪತ್ರೆಗೆ ಸುತ್ತಬೇಕಾಗತ್ತೆ ನೀವು. ಹಂಗಂತೇಳಿ ಹೆದರ್ಕೊಳ್ಳುವಂಥದ್ದು ಬೇಡ. ನಿಮಗೇನು ಹೇಳುವಂತಹ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಅಂತ ಹೇಳೋದು ಉಂಟಾಗೋದಿಲ್ಲ. ಆದರೆ ನಿಮ್ಮ ಮನೆಯಲ್ಲಿ ಯಾರಿಗೋ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಉಂಟಾಗುವಂಥದ್ದು ಇರಬಹುದು, ಅಥವಾ ನಿಮ್ಮ ಸಂಬಂಧಿಕರಾಗಿರಬಹುದು, ನಿಮ್ಮ ಸ್ನೇಹಿತರಾಗಿರಬಹುದು, ಬೇರೆ ಯಾರಿಗೋ ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಅವರಿಗಾಗಿ, ಅವರನ್ನು ನೋಡಿಕೊಳ್ಳುವುದಕ್ಕಾಗಿ ಇತ್ಯಾದಿಗಳಿಗಾಗಿ ನೀವು ಒಂದಷ್ಟು ಆಸ್ಪತ್ರೆಗಳಿಗೆ ಅಲೆದಾಟ ಮಾಡುವಂತಹ ಸಂದರ್ಭಗಳು ಉಂಟಾಗುತ್ತೆ. ಸಂಗಾತಿಯಿಂದ ಒಂದು ಸ್ವಲ್ಪ ತೀಕ್ಷ್ಣವಾದ ಮಾತುಗಳನ್ನು ಕೇಳುವಂತಹ ಸಂದರ್ಭಗಳು ಉಂಟಾಗುತ್ತೆ. ನೋಡಿ, ಅನೇಕ ಗ್ರಹಗಳು, ಕುಜ, ರವಿ ಇತ್ಯಾದಿ ಪಾಪಗ್ರಹಗಳೆಲ್ಲ ಸಪ್ತಮ ಭಾವದಲ್ಲಿ ನಿಮಗೆ ಸ್ಥಿತವಾಗಿರೋದ್ರಿಂದಾಗಿ ನಿಮ್ಮ ಪತ್ನಿ ಆಗಿರಬಹುದು ಅಥವಾ ಪತಿಯಾಗಿರಬಹುದು, ನಿಮ್ಮ ಸಂಗಾತಿಯಿಂದ ನೀವು ಒಂದಷ್ಟು ತೀಕ್ಷ್ಣವಾದ ಮಾತುಗಳನ್ನು ಕೇಳಬೇಕಾಗತ್ತೆ. ಏನು ಮಾಡೋದಕ್ಕಾಗೋದಿಲ್ಲ. ಈ ತಿಂಗಳು ಒಂದು ಸ್ವಲ್ಪ ನೀವೇ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಯಾಕಂದರೆ ಈ ಥರ ಪರಿಸ್ಥಿತಿ ಇರೋದ್ರಿಂದಾಗಿ ಅವರೇನೋ ಜೋರಾಗಿ ಮಾತಾಡಿದವಾಗ ನೀವು ಕೂಡ ಹಿಂತಿರುಗಿ ಜೋರಾಗಿ ಮಾತಾಡಿದರೆ ಗಲಾಟೆ ಆಗುತ್ತೆ. ಹಾಗಾಗಿ ಆದಷ್ಟು ಗಲಾಟೆಗಳನ್ನು ತಪ್ಪಿಸಿ ಆ ಸಂದರ್ಭದಲ್ಲಿ ಯಾವುದೇ ಒಂದು ಮಾತನ್ನು ಕೂಡ ಎದುರು ಉತ್ತರವನ್ನು ಕೊಡುವುದಕ್ಕೆ ಹೋಗದೇ ಇರುವಂಥದ್ದೇ ಒಳ್ಳೆಯದು. ಇನ್ನು ಚಿನ್ನ, ಬೆಳ್ಳಿ ಈ ರೀತಿಯಾದಂತಹ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಹೇಳುವಂತಹ ಆಸೆ ಏನಾದರೂ ನಿಮಗಿದ್ರೆ ಈ ತಿಂಗಳು ನೋಡಿ ತುಂಬ ಚೆನ್ನಾಗಿದೆ. ಬೇರೆ ಯಾವ ವಿಚಾರಕ್ಕೂ ಕೂಡ ಹಣದ ಹೂಡಿಕೆ ಮಾಡುವುದು ಬೇಡ. ಆದರೆ ಚಿನ್ನ ಮತ್ತು ಬೆಳ್ಳಿ ಇತ್ಯಾದಿಗಳನ್ನು ಏನಾದರೂ ಖರೀದಿ ಮಾಡಬೇಕು ಅಂತ ಹೇಳುವಂಥ ಆಸೆ ಇದ್ದರೆ ಅದಕ್ಕೆ ಈ ತಿಂಗಳು ಉತ್ತಮವಾಗಿದೆ. ಇನ್ನು ಅತೀಂದ್ರಿಯ ವಿಷಯಗಳಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಈ ಜ್ಯೋತಿಷ್ಯ ಆಗಿರಬಹುದು, ವಾಸ್ತುವಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಾಗಿರಬಹುದು, ಆಧ್ಯಾತ್ಮಿಕ ವಿಷಯಗಳು, ಇವುಗಳನ್ನೆಲ್ಲ ನಿಮಗೆ ಒಂದಷ್ಟು ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇವುಗಳಿಗೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳನ್ನು ಓದುವಂಥದ್ದು, ಇವುಗಳನ್ನೆಲ್ಲ ನೀವು ಈ ಒಂದು ತಿಂಗಳಲ್ಲಿ ಮಾಡ್ತೀರಿ. ಇನ್ನು ಕುಲದೇವರ ದರ್ಶನವನ್ನು ಮಾಡುವಂತಹ ಯೋಗ ಇದೆ. ನೋಡಿ, ನಿಮಗೆ ಈ ತಿಂಗಳಲ್ಲಿ ಮುಖ್ಯವಾಗಿ ಕುಲದೇವರ ದರ್ಶನವನ್ನು ಮಾಡುವಂತಹ ಯೋಗ ಇದೆ. ಹಾಗಾಗಿ ನೀವೇನಾದರೂ ಕುಲದೇವರ ದರ್ಶನವನ್ನು ಮಾಡಿ ತುಂಬ ದಿನಗಳೇ ಕಳೆದು ಹೋಗಿದ್ರೆ ಒಂದು ಸಲ ಹೋಗಿ ಬನ್ನಿ.
ಪಾಲುದಾರಿಕೆ ವ್ಯವಹಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ನೀವು ಒಬ್ಬರೇ ಯಾವುದಾದ್ರೂ ಉದ್ಯೋಗ ಮಾಡ್ತಿದ್ರೆ ಅಂತ ಹೇಳುವಂತಹ ಯಾವುದೇ ಸಮಸ್ಯೆ ಉಂಟಾಗೋದಿಲ್ಲ. ಏನಾದರೂ ಪಾಲುದಾರಿಕೆ ವ್ಯವಹಾರ ಮಾಡ್ತಿದ್ರೆ ಸ್ವಲ್ಪ ಆ ಕಡೆ ಗಮನ ಕೊಡಬೇಕಾಗುತ್ತೆ. ಒಂದು ಸ್ವಲ್ಪ ವಂಚನೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಸ್ವಲ್ಪ ಓದಿನ ಕಡೆಗೆ ಗಮನ ಕೊಡಬೇಕಾಗತ್ತೆ. ಆದಷ್ಟು ನೀವು ಈ ತಿಂಗಳಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.